ಮಹಾನಗರ ಪಾಲಿಕೆ ಪ್ರತ್ಯೇಕ ಹೋರಾಟ ಸಮಿತಿಯವರಿಗೆ ಮೊದಲಿಂದ ನಾವು ಬೆಂಬಲ ಕೊಟ್ಟುಕೊಂಡ ಬಂದಿದ್ದೀವಿ. ಇವತ್ತು ಅವ್ರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಈ ಸಭೆಯ ಮುಖಾಂತರ ತಿಳಿಸೋಕೆ ಇಚ್ಛೆಪಡ್ತೀನಿ. ನಮ್ಮ ಧಾರವಾಡ ಸಮಸ್ತ ಮರಾಠ ಸಮಾಜ ಇವತ್ತು ನಾವು ಅಷ್ಟೇ ಇಮಿಡಿಯೇಟ್ಲಿ ಅಂದ್ರೆ ಅರ್ಜೆಂಟಾಗಿ ಇಷ್ಟ ಮಂದಿ ಬಂದು ಏನೋ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಬಂದ್ವಿ. ಇನ್ನು ಮುಂದೆ ನಮಗೆ ಈ ವೇದಿಕೆಗೆ ನಾವು ಮರಾಠ ಸಮಾಜ ವತಿಯಿಂದ ಅಂದ್ರೆ ಈ ಸಮಸ್ತ ಧಾರವಾಡ ಮರಾಠ ಸಮಾಜ ವತಿಯಿಂದ ನಾವೆಲ್ಲರೂ ಬಂದು ತಮಗೆ ಬೆಂಬಲ ಸೂಚಿಸ್ತೇವೆ ಅಂತ ಹೇಳಿಕೆ ಮತ್ತು ತಾವು ಹಿಂದಾದರೂ ಹೈಕೋರ್ಟ್ ಮಾಡುವ ಹೊತ್ನಾಗ ತಮಗೆಲ್ಲ ನಾವು ಸಪ್ರೇಟ್ ಆಗಿ ಒಂದೊಂದು ಸಮಾಜದವರು ಬಂದು ಸಪೋರ್ಟ್ ಅಂದ್ರೆ ಬೆಂಬಲ ಕೊಟ್ಟಿದ್ದೆವು ತಮಗೆ. ಈಗ ತಮ್ಮಲ್ಲಿ ಈ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಅದೇ ನಮ್ಮ ಹಿರೇಮಠ ಅಣ್ಣರಿಗೆ. ಇನ್ನು ಮೇಲೆ ಈಗ ಒಂದೊಂದು ಸಮಾಜಕ್ಕೆ ಒಂದೊಂದು ದಿವಸ ಒಂದೊಂದು ಸಮಾಜಕ್ಕೆ ಕೊಟ್ಟರೆ ಬೆಂಬಲ ಜಾಸ್ತಿ ಅಂದ್ರೆ ಅವ್ರವ್ರ ಜನ ಎಷ್ಟು ಬೆಂಬಲ ಸೂಚಿಸಿದ್ರೆ ಅನ್ನೋದು ಗೊತ್ತಾಗುತ್ತೆ. ಆ ಪ್ರಕಾರ ನಮಗೆ ಮುಂದಿನ ದಿನದಲ್ಲಿ ಈ ಒಂದು 2-3 ದಿವಸದಲ್ಲೇ ನಮಗೊಂದು ತಾವು ಅನುವು ಮಾಡಿಕೊಟ್ರೆ ಸುಮಾರು 500-100 ಜನರ ಮ್ಯಾಗ ನಾವು ಬಂದು ನಮಗೆ ಒಂದು ದಿವಸ ಸಾಂಕೇತಿಕವಾಗಿ ಕುಂತು ಬೆಂಬಲ ಸೂಚಿಸಿ ಹೋಗ್ತೇವೆ. ಅದೇ ರೀತಿ ಮುಂದಾದರೂ ತಾವು ಎಲ್ಲರಿಗೂ ಎಲ್ಲ ಸಮಾಜ ಬಾಂಧವರಿಗೂ ಒಂದೊಂದು ದಿವಸ ಟೈಮ್ ಕೊಡ್ಬೇಕಂತ ಈ ಮುಖಾಂತರ ತಮ್ಮಲ್ಲೇ ರಿಕ್ವೆಸ್ಟ್ ಮಾಡ್ಕೊತಾರೆ. ಧಾರವಾಡದಲ್ಲಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಎಚ್ಚೆತ್ತುಕೊಂಡು ಇವತ್ತು ಏನು ರಾಜ್ಯಪಾಲರು ಜೋಶಿಯವ್ರನ್ನ ಕೇಳ್ರಿ ಅಂತ ಹೇಳಿದ್ರು, ಅದಕ್ಕೆ ಜೋಶಿಯವರೇ ಎಚ್ಚೆತ್ತುಕೊಂಡು ಪತ್ರವನ್ನು ರಾಜ್ಯಪಾಲರಿಗೆ ಬರೆದು ನೀವು ಈ ಕೂಡಲೇ ಅವ್ರಿಗೆ ಕೊಡು ಅಂತಿದ್ದಾರೆ. ಬರೀ ನಮಗೆ ಪತ್ರ ಕೊಡು ಭೇಟಿ ಮಾಡಿಸೋದ್ರಿಂದ ನಮಗೇನು ಸಮಾಧಾನ ಇಲ್ಲ. ಮಾನ್ಯ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರು ಅವ್ರು ಅನ್ನಂಗಿಲ್ಲ. ಇವತ್ತು ಸಂತೋಷ್ ಲಾಡ್ ಅವ್ರು ಇರ್ಬೋದು, ಮರಾಠಿ ಅವರು ಸಹ ಸ್ಪೀಕರ್ ಅದಾರ, ಅವ್ರದ್ದು ಒಂದು ಜವಾಬ್ದಾರಿ ಇದೆ. ಅದ್ರ ಜೊತೆಗೇನೆ ಕೇಂದ್ರ ಸಚಿವರು ಅದಾರ. ನೀವು ಇಷ್ಟೆಲ್ಲ ಇದ್ದಾಗೂ ಒಬ್ಬ ರಾಜ್ಯಪಾಲರ ಮಾತು ಕೇಳಂಗಿಲ್ಲ, ನಿಮ್ಮದೇನೋ ರಾಜಕಾರಣದ ಸಲುವಾಗಿ ಸಹಿ ಮಾಡೋಕ್ಕಿಲ್ಲ ಅಂತ ಜನರಿಗೆ ಸಂಶಯ ಐತಿ. ಅದಕ್ಕೆ ನಾವು ಇಷ್ಟ ಹೇಳೋದು, ನೀವೆಲ್ಲ ಬೇಕಾದ್ರೆ ರೆಸಲ್ಯೂಷನ್ ಪಾಸ್ ಮಾಡ್ಕಾರ CIT ಬ್ಯಾಗ್ ಸರ್ಕಾರದಾಗ ಹೆಂಗೆ ಒಕ್ಕಟ್ಟಾಗಿ ಮಾಡ್ಕೊತೀರಿ ಹಂಗೆ ಇದನ್ನು ಒಕ್ಕಟ್ಟಾಗಿ ಮಾಡ್ರಿ ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ತಾರೆ. ಕೇವಲ ಪತ್ರಕ್ಕೆ ಅಥವಾ ಸಮಾಧಾನಕ್ಕೆ ಭೇಟಿಗೆ ಮುಗಿಯಂಗಿಲ್ಲ. ರಾಜ್ಯಪಾಲರು ಮತ್ತು ಸರ್ಕಾರ ಎರಡೂ ಜವಾಬ್ದಾರಿನೂ ಇದೆ. ಅವರಿಬ್ಬರೂ ಸೇರಿಕೊಂಡು ಸರ್ಕಾರದ ಆದೇಶ ಹೊರಡಿಸಿ ಮುಂದಿನ ಚುನಾವಣೆ ಅಂತ ಏನಾರು ಮಾಡ್ಕೋರಿ, ನೀವು ಒಂದು ಕಾನೂನು ಕಟ್ಟಳೆ ಮಾಡಿ ನಮಗೆ ಆದೇಶ ಪತ್ರ ಆಗುವವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಾಯಕರ ಪರವಾಗಿ, ಹೋರಾಟಗಾರರ ಪರವಾಗಿ, ಧಾರವಾಡ ನಗರದ ಎಲ್ಲ ಸಮಾಜದ ಪರವಾಗಿ ಇವತ್ತೆಲ್ಲರ ಪರವಾಗಿ ಹೇಳಿಕೆ ಇಚ್ಛೆಪಡ್ತೇವೆ.